ಗುರುನಾಥರು ಸೋಫಾ ಮೇಲೆ ಕೂತ್ಕೊತಿದ್ರು. ಕೂತ್ಕೊಂಡ್ರು ಸೋಫಾ ಮೇಲೆ. ಕೂತ್ಕೊಂಡ್ಮೇಲೆ ಚೆನ್ನಾಗಿದೆ ಹೊಸ್ತು ಸೋಫಾ ಅಂದರು. ಹೌದು ಗುರುಗಳೇ, ಹೊಸ್ತು ತಗೊಂಡಿದ್ದು ಅಂದರೆ 18,200 ರೂಪಾಯಿ ಬಿತ್ತಾ ಅಂದರು. చెప్పేది ಬಲು ಮಂದಿ ತಪ್ಪಿಚ್ಚೇದಿ ಎವರಿರ ಅಂತ ಹೇಳ್ತಾರೆ. ಹೇಳೋರು 1000, ತಪ್ಪಿಸೋರು ಯಾರು ಅಂತ. ನಮ್ಮ ಮನೆ ಮುಂದೆ ಬಂದು ಒಂದೊಂದ್ಸರಿ ಒಳಗೆ ಬರೋರು, ಒಂದೊಂದ್ಸರಿ ಬಾಗ್ಲಲ್ಲಿ ನಿಂತ್ಕೊಳ್ಳೋರು. ಗುರುಗಳು ಬಂದರು ಅಂದ ತಕ್ಷಣ ನಾವು ದೌಡು ಒಳಗಡೆಯಿಂದ ದಡ 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 ಹೊರಗೆ ಬಂದ್ಬಿಡ್ತಿದ್ವಿ. ಹೊರಗೆ ಬಂದ ತಕ್ಷಣ ಕೈ ಮುಗಿದ್ಬಿಟ್ಟು, ಈ ಹುಚ್ಚಿನ ಜೊತೆ ಸ್ವಲ್ಪ ದೂರ ಬರ್ತೀರಾ ಸರ್ ಅನ್ನೋರು. ನಮ್ಮ ದೊಡ್ಡಪ್ಪ ಎಲ್ಲೋ ಅವನು ಬಾಂಬೆಗೆ ಹೋಗ್ಬೇಕು ಅಂತಿದ್ದ, ಅವನಿಗೆ ಹೊತ್ತು ಗೊತ್ತು ಇಲ್ವೇನ್ರು, ಈಗಿನ ಕಾಲದ ನಿಮ್ಗೆ ಯಾರು ಹೇಳೋಕ್ಕಾಗಲ್ಲ, ಹತ್ತಿದ್ರು. ನಾವು ಗುರುಗಳು ಹೇಳಿದ್ರೆ ತಿರುಗಿ ಪ್ರಶ್ನೆನೇ ಇಲ್ಲ, ನಾವೇನು ಕೇಳ್ತಿರ್ಲಿಲ್ಲ, ಹತ್ತಿದ್ವಿ. ಅದೇನೇನೋ ಆ ಜೀಪು ಶೃಂಗೇರಿಗೆ ಹೋಗುತ್ತೋ, ಕೂಡ್ಲಿಗೆ ಹೋಗುತ್ತೋ, ಎಲ್ಲಿಗೆ ಬಾಣಾವರಕ್ಕೆ ಹೋಗುತ್ತೋ ನಮಗೆ ಗೊತ್ತಿಲ್ಲ. ತಗೊಂಡ್ರು, ಹತ್ತಂದ್ರು, ಹತ್ತದ. ಇಡ್ಲಿ ತಗೊಂಡಲ್ಲಿ ಇಡ್ಲಿ ಕೊಟ್ಟು, ಇಡ್ಲಿ ಎಲ್ಲ ಪ್ಯಾಕ್ ಮಾಡಿಸಿ, ಒಂದು ಇಡ್ಲಿ ಕೊಟ್ಟು, ಒಂದು ಬಾಟ್ಲು ನೀರು ಕೊಡಿಸಿ ಇವನಿಗೆ. ನೋಡಿ ಸರ್, ಇಲ್ಲೇ ಮಲ್ಕೊಳ್ಳಿ, ಯಾವ ಕಾರಣಕ್ಕೂ ಈ ಜಾಗದಿಂದ ಹೇಳಕೂಡ್ದು. ಎಚ್ಚರ ಮಾಡ್ಕೊಂಡು ನೋಡಿದ್ದಾನೆ, ಇಲ್ಲಿದೆ ಈಗಿನ ಮಲಗಿದ್ನೆಲ್ಲ ಕತ್ಲೆ ಆಯ್ತಲ್ಲ, ಕತ್ಲೆ ಆಗೋವರೆಗೂ ಮಲಗಿಬಿಟ್ಟಿದ್ದೀನಿ ಅನ್ಕೊಂಡಿದ್ದಾನೆ. ನೋಡಿದ್ರೆ ಅದು ಮೋಸ್ಟ್ಲಿ ಪೂನಾ ದಾಟಿ ಲೋನಾವಾಲಾದ ಹತ್ರ ಇದೆ ಟ್ರೈನು. ಏನು ನಡೀತಿದೆ ಅಂತ ಗೊತ್ತಿಲ್ಲ, ಎಲ್ಲ ಕೆಳಗಿಳಿದು ಬಿಟ್ಟಿದ್ದಾರೆ. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುನಾಥರು ನಮ್ಮ ಮನೆಗೆ ಬರ್ತಿದ್ದಿದ್ದು ಸರ್ವೇ ಸಾಮಾನ್ಯ, ಯಾವಾಗಲೂ ಬರೋರು. ನಮಗೆ ಅವ್ರ ಜೊತೆ ಏನು ಮಾತಾಡೋದಕ್ಕೂ ಹೆದರಿಕೆ ಅಂತಲ್ಲ, ತುಂಬ ಎಚ್ಚರಿಕೆಯಿಂದ ಇರ್ತಿದ್ವಿ. ಆಮೇಲೆ ನಾವು ಎಷ್ಟೋ ಒಂದು ವಿಚಾರ ಮಾತಾಡೋದು ಬೇಕಾಗಿರಲಿಲ್ಲ. ಈಗ ನಮ್ಮ ಮನಸ್ಸಿಗೆ ಈ ಥಾಟ್ಸ್, ವಿಷಯಗಳು ಬರುತ್ತಲ್ಲ, ಒಳಗಡೆಯಿಂದ ಬರುತ್ತಲ್ಲ, ಅದು ಬರೋದ್ರೊಳಗಡೆ ನಮ್ಮ ಬುದ್ಧಿ ಅದನ್ನು ಗ್ರಹಿಸಕ್ಕೆ ಮುಂಚೆನೆ ಅವರಿಗೆ ವಿಚಾರಗಳು ತಿಳಿದ್ಬಿಡೋದು. ಮನೆಗೆ ಬರ್ತಿದ್ರು, ಬಂದು ಹೊಸ ಸೋಫಾ ಸೆಟ್ ತೊಗೊಂಡಿದ್ವಿ ಮನೆಗೆ. ಎಲ್ಲ ಯಾವ ರೀತಿನಕ್ಕೆ ಬಂದರು. ಗುರುನಾಥರು ಸೋಫಾ ಮೇಲೆ ಕೂತ್ಕೊತಿದ್ರು. ಕೂತ್ಕೊಂಡ್ರು ಸೋಫಾ ಮೇಲೆ. ಕೂತ್ಕೊಂಡ್ಮೇಲೆ ಚೆನ್ನಾಗಿದೆ ಹೊಸ್ತು ಸೋಫಾ ಅಂದರು. ಹೌದು ಗುರುಗಳೇ, ಹೊಸ್ತು ತಗೊಂಡಿದ್ದು ಅಂದರೆ 18,200 ರೂಪಾಯಿ ಬಿತ್ತಾ ಅಂದರು. ನಮ್ಮದು ಸ್ವಲ್ಪ ಎಷ್ಟೇ ಆಗಲಿ ಗುರುಗಳು ಎಲ್ಲ ಅಕ್ಯುರೇಟಾಗಿ ಹೇಳ್ತಾರೆ ಅಲ್ವಾ, ಅವರು ಒಂದು ಸ್ವಲ್ಪ ಮಿಸ್ಟೇಕ್ ಮಾಡ್ತಾರೆ ಅಂತ ಅದೇನೋ ಒಂಚೂರು ಆ ಥರ ಹೇಳಬೇಕು ಅಂತ ಸಡನ್ನಾಗಿ, ಇಲ್ಲ ಗುರುಗಳೇ, ಇಲ್ಲೇ ನಮ್ಮ ದಿವ್ಯ ಹತ್ರ ಮಾಡಿಸಿದ್ದು 15,000 ರೂಪಾಯಿ ಬಿತ್ತು. ಎರಡು ಹಿಂಗೆ 3 ಸೀಟಿಂದು, 2 ಸೀಟಿನ ಸೈಡಿಗೆ ಇಡೋದು, ಟೀ ಕುಡ್ಡಿಂದು ಆಗಿನ ಕಾಲದಲ್ಲಿ ಮಾಡಿಕೊಟ್ಟಿದ್ರು, 15,000 ಬಿತ್ತು ಅಂತಂದರೆ. ಹಾಂ ಸರಿ. ಅಂದರೆ ಗುರುಗಳು ಯಾವುದನ್ನು ತಕ್ಷಣ ಏನು ಇದು ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ನಾವು ಸ್ವಲ್ಪ ಅದೇ 15,000 ಬಿದ್ದಿತ್ತು ಅಂತ. ಅಂದರೆ ಇವ್ರು 18,200 ಅಂತ ಹೇಳಿದ್ರಲ್ಲ, ಅದು ಬಿದ್ದಿರೋದು 15,000 ಅಂತ. ನೋಡೋಣ ಅಂದರೆ ಅಷ್ಟು ಅಕ್ಯುರೇಟಾಗಿ ಹೇಳಿಲ್ಲ ಅನ್ನೋ ಥರ ಒಂದೇನೋ ನಮಗೆ ಒಂಥರ ಒಳಗಡೆ. ಸ್ವಲ್ಪ ಹೊತ್ತು ಆದ್ಮೇಲೆ ಕೂತ್ಕೊಂಡ್ಬಿಟ್ಟು ಕುಷನ್ ಇದ್ಮೇಲೆ ಹಿಂಗೆ ಕೈ ಇಟ್ಬಿಟ್ಟು, ಭಾಳ ಚೆನ್ನಾಗಿದೆ, ಮೆತ್ತಿಗೆ ತುಂಬ ಚೆನ್ನಾಗಿದೆ, ಈ ಕುಷನ್ನು ಇದನ್ನು ದಿವಿನೇ ಕೊಟ್ಟನ ಅಂದ್ರು. ಸೋಫಾಗೆ 15,000. ಗುರುಗಳೇ, ಅದು ಚಿಕ್ಕಮಗಳೂರಲ್ಲಿ ಆದರ್ಶದಲ್ಲಿ ತಗೊಂಬಂದಿದ್ದು ಅಂತ. 3,200 ರೂಪಾಯಿ ಕೊಟ್ಟಿದ್ವಿ ಅದಕ್ಕೆ ಆಗಿನ ಕಾಲದಲ್ಲಿ, ವಿತ್ ಕವರ್ ಎಲ್ಲ ಸೇರಿ. 15,000 ಪ್ಲಸ್ 3,200, 18,200 ರೂಪಾಯಿ. ಇದು ಗುರುಗಳು ಅಂದರೆ ನಮ್ಮ ಬುದ್ಧಿ ಎಷ್ಟೇ ಆದ್ರೂ ಅಂದರೆ ಅಷ್ಟು ಕರಾರ್ವಕ್ಕಾಗಿ ಇರ್ತಿತ್ತು ಅವ್ರದ್ದು ನಡೆ ನುಡಿನೂ. ಅಂದರೆ ಇದೇನೋ ಒಂಥರ ನಮ್ಮ ಮನಸ್ಸಲ್ಲಿ ಅಂದಿದ್ದನ್ನ ಯಾರು ಹೇಳಿಬಿಟ್ರೆ ನಮಗೆ, ನಾವು ಅದನ್ನ ಅವ್ರಿಗೆ ಸರೆಂಡರ್ ಆಗಿಬಿಡ್ತೀವಿ. ಇದು ಒಂದು ಸೈಕಲಾಜಿಕಲ್ ಫ್ಯಾಕ್ಟ್ರ್. ಈಗ ಯಾವುದೋ ಒಂದು ವಿಚಾರ ನನಗೆ ಮಾತ್ರ ಗೊತ್ತಿದೆ, ಇನ್ಯಾರಿಗೂ ಗೊತ್ತಿಲ್ಲ ಅನ್ನೋದನ್ನು ಯಾರು ಹೇಳಿಬಿಟ್ರೆ ಅವ್ರಿಗೆ ಸರೆಂಡರ್ ಆಗ್ತೀವಿ.
ಆದರೆ ನನಗೆ ಕೈವಾರ ತಾತಯ್ಯನವ್ರದ್ದು ಒಂದು ನುಡಿ ಜ್ಞಾಪಕ ಬರುತ್ತೆ. ತೆಲುಗಲ್ಲಿದೆ ಅದು. చెప్పేది ಬಲು ಮಂದಿ ತಪ್ಪಿಚ್ಚೇದಿ ఎవరిರ ಅಂತ ಹೇಳ್ತಾರೆ. ಹೇಳೋರು ಸಾವಿರ, ತಪ್ಪಿಸೋರು ಯಾರು ಅಂತ. ಈಗ ಯಾರು ಭವಿಷ್ಯ ಹೇಳ್ತಾರೆ ಅಂತಂದ್ರೆ, ಅಂದ್ರೆ ನಮ್ಮ ಜೀವನದಲ್ಲಿ ನಡೀದೇ ಇರೋ ಘಟನೆ ಯಾರು ಒಬ್ರು ಹೇಳ್ಬಿಟ್ರೆ ನಮಗೆ ಅವ್ರ ಮೇಲೆ ಅಪಾರ ಗೌರವ ಬಂದ್ಬಿಡುತ್ತೆ. ಮತ್ತೆ ಮುಂದೆ ಯಾವುದೋ ಒಂದು ಆಗ ಘಟನೆ ಹೇಳ್ಬಿಟ್ರು ಅಷ್ಟೇ ನಾವು ಅಷ್ಟೇ ಒಂದು ಪ್ರಭಾವಿತರಾಗ್ಬಿಡ್ತೀವಿ ಅವ್ರ ಮೇಲೆ. ಆದ್ರೆ ಕೈವಾರ ತಾತಯ್ಯನವ್ರು ಹೇಳ್ತಾರೆ, ಹೇಳೋರು ಸಾವಿರ, ತಪ್ಪಿಸೋರು ಯಾರು ಅಂತ. ಆ ತಪ್ಪಿಚ್ಚೇದಿ ಸದ್ಗುರು ಮೂರ್ತಿ. ಯಾರು ತಪ್ಪಿಸ್ತಾರೋ ಅವನು ಸದ್ಗುರು ಮೂರ್ತಿ ಅಂತ. ಇವರು ಸದ್ಗುರುನಾಥರು. ಇವರು ಬರೀ ಇದೊಂದೇ ಅಲ್ಲ, ತಪ್ಪಿಸ್ತಿದ್ರು. ಇಂಥದ್ದು ಹಂಗೆ ಹೇಳಕ್ ಹೋದ್ರೆ ಬೇಕಾದಷ್ಟು ಘಟನೆಗಳು ನಡೆದಿದೆ. ನನ್ನ ತಮ್ಮ ಸುಂದರೇಶ ಅಂತ ಕೊನೆಯವನು, ಅವನು ಪುತ್ತೂರು ಸುಳ್ಯದಲ್ಲಿ ಇಂಜಿನಿಯರಿಂಗ್ ಮುಗಿಸಿ ಬಂದ. ಸುಮಾರು ಕೆಲಸ, ಒಂದು 6 ತಿಂಗಳು ಅವನಿಗೇನು ಕೆಲಸ ಸಿಗಲಿಲ್ಲ. ಎಲ್ಲ ಕಡೆ ಅಪ್ಲೈ ಮಾಡಿ ಇರ್ತಾ ಇದ್ದ. ಬೆಂಗಳೂರಲ್ಲೆಲ್ಲ ಹೋದ ಬಂದ. ಬಟ್ ಅವನು ಅಷ್ಟೇ ಗುರುಗಳು ಕಂಡ್ರೆ ನಮ್ಮ ತಮ್ಮಂದರು ಇಬ್ಬರಿಗೂ ಭಾಳ ಭಕ್ತಿ. ನಮ್ಮಷ್ಟೇ ಬಂದಾಗೆಲ್ಲ ಒಟ್ಟಿಗೆ ಹೋಗಿ ಗುರುಗಳ ಜೊತೆ ಇರ್ತಿದ್ವಿ. ಅವರು ಅಷ್ಟೇ ಗುರುಗಳು ಬರೋರು ನಮ್ಮ ಮನೆ ಮುಂದೆ ಬಂದು ಒಂದೊಂದ್ಸರಿ ಒಳಗೆ ಬರೋರು, ಒಂದೊಂದ್ಸರಿ ಬಾಗ್ಲಲ್ಲಿ ನಿಂತ್ಕೊಳ್ಳೋರು. ಗುರುಗಳು ಬಂದರು ಅಂದ ತಕ್ಷಣ ನಾವು ದೌಡು ಒಳಗಡೆಯಿಂದ ದಡ ಹೊರಗೆ ಬಂದ್ಬಿಡ್ತಿದ್ವಿ. ಹೊರಗೆ ಬಂದ ತಕ್ಷಣ ಕೈ ಮುಗಿದ್ಬಿಟ್ಟು, ಈ ಹುಚ್ಚಿನ ಜೊತೆ ಸ್ವಲ್ಪ ದೂರ ಬರ್ತೀರಾ ಸರ್ ಅನ್ನೋರು. ಏನು ಮಾಡ್ತೀರಿ ಹಿಂಗಂದ್ರೆ, ನಾವು ಯಾವ ಅವಸ್ಥೆಯಲ್ಲಿದ್ದೀವೋ, ಶರ್ಟು ಬರ್ಮುಡ ಚಡ್ಡಿ ಹೆಂಗಿದೀವೋ ಹಂಗೆ ಅವ್ರ ಹಿಂದ್ಗಡೆ ಸುಮ್ಮನೆ ಹೋಗ್ಬಿಡ್ತಿದ್ವಿ. ಆಮೇಲೆ ಹೇಳೋರು, ಯೋಚನೆ ಮಾಡಿ ಸರ್, ನಿಮ್ಮ ಮನ್ಸು ಹೆಂಗೆ ಹೇಳುತ್ತೆ ಅಂತ ಕೇಳಿ ಸರ್. ಅಂದ್ರೆ ಬರ್ರಿ ಅಂತ ಬಲವಂತನ ಮಾಡ್ತಿರ್ಲಿಲ್ಲ. ಬಹುಶಃ ಬಾರಯ ಅಂತ ಬಲವಂತ ಮಾಡಿದ್ರು ಹೋಗ್ತಿರ್ಲಿಲ್ವ ನಾವು. ಹಿಂಗೆ ಹೇಳಿದಾಗ ನಾ ಹೇಳಿದ್ನಲ್ಲ, ಅವ್ರದ್ದು ಎಂಥ ಒಂದು ಕಾರುಣ್ಯ ಪ್ರೇಮ ಅನ್ನೋದನ್ನ ಇವೆಲ್ಲ ಘಟನೆಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಈ ಹುಚ್ಚಿನ ಜೊತೆ ಒಂದು ಸ್ವಲ್ಪ ದೂರ ಬರ್ತೀರಾ ಸರ್, ನಮ್ಮ ಮಖ ಭಾವನೆ ನೋಡೋರು. ಬಲವಂತ ಇಲ್ಲ, ನಿಮ್ಮ ಮನ್ಸು ಹೆಂಗೆ ಹೇಳುತ್ತೆ ಅಂತ ಕೇಳಿ ಅನ್ನೋರು. ಸುಮ್ಮನೆ ಅವ್ರ ಹಿಂದ್ಗಡೆ ಹೋಗ್ಬಿಡ್ತಿದ್ವಿ. ಇಲ್ಲಿಂದ ಹೋದ್ರೆ ದಾರಿ ಉದ್ದಕ್ಕೂ ಇಲ್ಲಿ ಪಕ್ಕದಲ್ಲೇ, ಅಲ್ಲಿ ಮುಂದ್ಗಡೆ ಆ ಮನೇಲಿ ಕಾಫಿ, ಮನೇಲಿ ಟೀ, ಒಂದೊಂದ್ಸರಿ ದೊಡ್ಡ ಟೀ ಹಿಂಗೆಲ್ಲ ಕರ್ಕೊಂಡು ಹೋಗೋರು ಎಲ್ಲೆಲ್ಲೋ. ಅಲ್ಲೆಲ್ಲ ಅವ್ರ ಹಿಂದ್ಗಡೆ ಎಲ್ಲ ಹೋಗಿ ಕೊನೆಗೆ ಊರು ಸುತ್ತು ರೌಂಡ್ ಹೊಡ್ಕೊಂಡು ಒಂದು 9-10 ಗಂಟೆ ಹೊತ್ತಿಗೆ ಅವ್ರ ಮನೆ ಹತ್ರ ಬರ್ತಿದ್ವಿ. ಅವ್ರ ಮನೆ ಒಳಗೆ ಒಂದು ಸ್ವಲ್ಪ ಕೂರ್ತಿದ್ವಿ. ಅಲ್ಲೂ ಸೇವಾರ್ಥ ಎಲ್ಲ ತಿಂಡಿ ಟೈಮಿಗೆ ಅಲ್ಲೇ ಏನು ನಿರಂತರ ನಡೀತಾ ಇತ್ತು. ಅದು ಎಲ್ಲರಿಗೂ ಗೊತ್ತಿದೆ, ಎಲ್ಲ ಶಿಷ್ಯರಿಗೂ ಗೊತ್ತಿದೆ. ಆಮೇಲೆ ಅಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಮೇಲೆ ನಡಿ ಹೋಗೋಣ ಅಂತ ಮತ್ತೆ ಅವರು ನಮ್ಮನ್ನು ಬಿಡಕ್ಕೆ ಬರೋರು. ನಾವು ಈ ಥರ ರೊಟೀನ್ ಸುಮಾರು ಸರಿ ನಡೆದಿದೆ. ನನ್ನ ತಮ್ಮ ಬಂದಾಗ ಹಿಂಗೆ ಎಲ್ಲಯ್ಯ ನಿನ್ನ ತಮ್ಮ ಅಂತಂದರು. ಬಂದ ಅವತ್ತಿನ ದಿವಸ ಏನು ಮಾಡಿದ್ರು, ನೀವಿರಿ ಸರ್, ಇವ್ರನ್ನ ಕರ್ಕೊಂಡು ಹೋಗ್ತೀವಿ ನಾವು ಅಂಥೇಳಿ ನನ್ನ ತಮ್ಮನ ಮಾತ್ರ ಕರ್ಕೊಂಡು ಹೋದ್ರು. ಎಲ್ಲೋ ಅವತ್ತು ಆ್ಯಕ್ಚುಲಿ ಅವನು ಬಾಂಬೆಗೆ ಹೋಗ್ಬೇಕಾಗಿತ್ತು. ಕುರ್ಲಾ ಎಕ್ಸ್ಪ್ರೆಸ್ಸು ಬೀರೂರಿಗೆ ಬರುತ್ತೆ, ಕಡೂರು ಸ್ಟಾಪ್ ಇರಲಿಲ್ಲ. ಬೀರೂರಲ್ಲಿ ಸುಮಾರು 9:50 ಬರುತ್ತೆ ಟ್ರೈನು. ಒಂದು 7:30-8 ಗಂಟೆಗೆ ನಮ್ಮ ಮನೆ ಮುಂದೆ ಬಂದಿದ್ದಾರೆ. ಇವನು ಬಾಂಬೆಗೆ ಹೋಗ್ಬೇಕು. ಅವರು ಗುರುಗಳು ಬಂದರು, ಇವನು ಹೋದ. ಗುರುಗಳು ಹಿಂದ್ಗಡೆ ಸ್ನಾನ ಆಗಿಲ್ಲ, ಸಂಧ್ಯಾವನೆ ಆಗಿಲ್ಲ, ಏನಿಲ್ಲ, ಹೋದ. ನಾನು ಬರ್ತೀನಿ ನೀವಿರಿ ಅಂದರು. ನಾನು ಹಂಗೆ ನಾವು ಅಲ್ಲಿ ಗುರುಗಳು ಕಣ್ಣು ನೋಡ್ತಿದ್ವಿ. ಯಾಕೆಂದರೆ ಏನು ಎಷ್ಟೋ ಸರಿ ಕಣ್ಣಲ್ಲೇ ಮಾತಾಡೋರು ಅವರು. ಅವನು ಹೋದ, ಕರ್ಕೊಂಡು ಹೋದ್ರೆ ನಾನು ಮನೆಗೆ ಹೋದೆ. ಅವನ್ನೆಲ್ಲೆಲ್ಲೋ ಕರ್ಕೊಂಡೋಗಿ ಸುತ್ತಿಸಿ ಎಲ್ಲ ಮಾಡಿ 9 ಆಯಿತು, 9:50 ಆಯಿತು, 10 ಗಂಟೆ ಆಯಿತು. ಕರ್ಕೊಂಬಂದು ಮನೆ ಮುಂದ್ಗಡೆ ಬಿಟ್ಟರು. ನಮ್ಮ ದೊಡ್ಡಪ್ಪ ಎಲ್ಲೋ ಅವನು ಬಾಂಬೆಗೆ ಹೋಗ್ಬೇಕು ಅಂತಿದ್ದ. ಅವನಿಗೆ ಗೊತ್ತು ಇಲ್ವೇನ್ರು, ಈಗಿನ ಕಾಲದ ನಿಮ್ಗೆ ಯಾರು ಹೇಳೋಕ್ಕಾಗಲ್ಲ. ಏನು ಟ್ರೈನ್ ನಮಗೆ ಕಾಯುತ್ತೇನ್ರು, ಎಲ್ಲೋ ಹೋದ ಅವನು ಅಂದರು. ನಮ್ಮಮ್ಮ ಗುರುಗಳ ಜೊತೆ ಹೋದ ಅಂತ. ಗುರುಗಳಿಗೆ ಅವಾಗ ಇವರೆಲ್ಲ ಅವರು ನಮ್ಮ ಗುರುನಾಥರು ತಿರುಪತಿಗೆ ಜಾಸ್ತಿ ಹೋಗ್ತಿದ್ರು. ಒಂದು ಅಡ್ಡ ಹೆಸರು, ದೊಡ್ಡವರೆಲ್ಲ ತಿರುಪತಿ ಅಂತ ಕರಿತಿದ್ರು. ಯಾಕೆಂದರೆ ಹೋದವರಿಗೆಲ್ಲ ತಿರುಪತಿ ವೆಂಕಟರಮಣನ ಪ್ರಸಾದ ಕೊಡೋರು. ಮತ್ತು ಸಾಮಾನ್ಯ ಒಂದು ಕಾಲದಲ್ಲಿ ಮುಂಚೆ ತಿರುಪತಿಗೆ ಜಾಸ್ತಿ ಹೋಗ್ತಿದ್ರು. ಅದಕ್ಕೆ ಇವರುಗಳೆಲ್ಲ ಒಂದಷ್ಟು ದಿನ ನಮ್ಮ ಸಕರೆಪಟ್ಟಣದಲ್ಲಿ ಊರಲ್ಲಿ, ಈಗೆಲ್ಲ ಭಕ್ತಿಯಿಂದ ಗುರುನಾಥ ಅಂತಾರೆ, ತಿರುಪತಿ ಅಂತಿದ್ರು. ಒಬ್ಬೊಬ್ರು ಒಂದೊಂಥರ. ಆ ತಿರುಪತಿ ಜೊತೆ ಹೋದ್ನಾ ನಮ್ಮ ದೊಡ್ಡಪ್ಪ, ಅವ್ರು ತುಂಬ ದೊಡ್ಡವ್ರ ವಯಸ್ಸಲ್ಲಿ ಗುರುನಾಥರಿಗಿಂತ. ಆ ತಿರುಪತಿ ಜೊತೆ ಹೋದ್ನಾ, ಬಿಡು ಮರ್ತ್ಕೊಳ್ಳೋದೇ ಇನ್ನು ಟ್ರೈನು ಇಲ್ಲ, ಯಾವಳು ಇಲ್ಲ, ನಿಮಗೆಲ್ಲ ಯಾವನು ಹೇಳ್ತಾನೆ ಅಂತ ಬೈಕೊಂಡು ಹೋದ್ರು. ನಾಯಕ್ ಶಾಮಣ್ಣ ಅಂತ ನಮ್ಮ ದೊಡ್ಡಪ್ಪ ಅವರು
ತುಂಬ ವಯಸ್ಸಲ್ಲಿ ದೊಡ್ಡವರು. ಯಾಕಂದ್ರೆ ಗುರುನಾಥರು ಬಂದು ನಮ್ಮ ದೊಡ್ಡಪ್ಪನಿಗೆ ನಮಸ್ಕಾರ ಮಾಡ್ತಿದ್ರು. ಅವನು ಏನೇ ಹೇಳಲಿ ಕಣಯ್ಯ, ಅವನು ವಿರಕ್ತ ಅವನು ಅಂತ ಹೇಳೋರು. ನಮ್ಮ ದೊಡ್ಡಪ್ಪನ ಕಂಡ್ರೆ ಬಹಳ ಗೌರವ, ಬಹಳ ಗೌರವ ಅಂದರೆ ಅಷ್ಟು ಗೌರವ. ಅವರೆಲ್ಲ ಏಕವಚನದಲ್ಲಿ ಮಾತಾಡ್ತಿದ್ದವರು. ಮತ್ತು ನಮ್ಮ ದೊಡ್ಡಪ್ಪನ ನಮಸ್ಕಾರ ಮಾಡೋರು ಬಂದು ಗುರುನಾಥರು. ಆಮೇಲೆ ಇವರು ನನ್ನ ತಮ್ಮ ಅಲ್ಲಿದ್ದರೆ ಅಲ್ಲಿ ಕೂತಿದ್ದಾಗ ಹೇಳೋರಂತೆ, ನಡಿ 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 ಮನ್ಗೋಣ, ನಿಮ್ಮ ದೊಡ್ಡಪ್ಪ ನೋಡು ಆ ತಿರುಪತಿ ಜೊತೆ ಹೋದ, ಇನ್ನೇನು ಅವನು ಹಂಗೆ ಹೋಗ್ಬಿಟ್ಟ ಅಂತ ಹೇಳೋರು. ಅದೇ ವರ್ಡ್ ಹೇಳೋರು. ಇದು ಈ ಥರದ್ದು ಹೇಳಕ್ಕೆ ಹೋದರೆ ಬೇಕಾದಷ್ಟಿದೆ. ಆಮೇಲೆ ಅವನನ್ನು ಕರ್ಕೊಂಬಂದು ಇಲ್ಲಿ ಬಿಟ್ಟರು. ನಾನು ಏನು ಸುದ್ದಿ ಇಷ್ಟೊತ್ತಾಯಿತು ನೋಡು, 10 ಗಂಟೆ ಗಡಿಯಾರ ತೋರಿಸ್ಬಿಟ್ಟು, ಟ್ರೈನು ಹೋಯ್ತು ಬಿಡು ಇವತ್ತಿಂದ ಆಯಿತು ಅಂತ ಹೇಳಿದ್ವಿ. ಬಂದ ಹೋಗ್ಲಿ ತಿಂಡಿ ತಿಂದು ಸ್ನಾನ ಮಾಡೋ ಅಂದರು. ನಮ್ಮಮ್ಮ ಕರ್ಕೊಂಡೋದ್ರು. ತಿಂಡಿ ತಿಂತಾಯಿದ್ದ. ಒಂದು 10:30 ಆಗಿರ್ಬೋದು. ಮನೆ ಮುಂದ್ಗಡೆ ಒಂದು ಜೀಪ್ ಬಂದು ನಿಂತ್ಕೊತು. ಜೀಪಲ್ಲಿ ಗುರುನಾಥರು ಕೂತಿದ್ರು. ಎಲ್ಲಯ್ಯ ನಿನ್ನ ತಮ್ಮ, ಅವನೇನು ಬಾಂಬೆಗೆ ಹೋಗಲ್ವೇ ಅಂದರು. ಬಾಂಬೆಗೆ ಅಂತ ಹೋಗ್ತಾನೆ? ಏನು ಟ್ರೈನ್ ನಮಗೆ ಕಾಯುತ್ತೆ? 9:50 ಟ್ರೈನು, 10:30 ಆಗಿದೆ. ಬಾಂಬೆಗೆ ಹೋಗ್ಲಿ ಬಾಂಬೆಗೆ ಎಲ್ಲೇ ಕರೆಯ ಅವನು ಅಂದರು. ಬಂದ ಅವನು. ಅಲ್ಲ ಸರ್, ಬಾಂಬೆಗೆ ಹೋಗಲ್ವೇ ನೀವು ಅಂತ. ಅವನೇನು ತಟ್ಟೆ ಹಿಡ್ಕೊಂಡು ಅಂತ ತಿಂಡಿ ಬೇಬೇಕು ತಿನ್ನಿ ಹೋಗೋಣ ಅಂದರು. ಆಮೇಲೆ ಒಂದು ಬ್ಯಾಗ್ ತಗೊಂಡ ಹತ್ತಿದ್ರು. ನಾವು ಗುರುಗಳು ಹೇಳಿದ್ರೆ ತಿರುಗಿ ಪ್ರಶ್ನೆನೇ ಇಲ್ಲ, ನಾವೇನು ಕೇಳ್ತಿರ್ಲಿಲ್ಲ, ಹತ್ತಿದ್ವಿ. ಅದೇನೇನೋ ಆ ಜೀಪು ಶೃಂಗೇರಿಗೆ ಹೋಗುತ್ತೋ, ಕೂಡ್ಲಿಗೆ ಹೋಗುತ್ತೋ, ಎಲ್ಲಿಗೆ ಬಾಣಾವರಕ್ಕೆ ಹೋಗುತ್ತೋ ನಮಗೆ ಗೊತ್ತಿಲ್ಲ. ತಗೊಂಡ್ರು ಅಂದರು. ಹತ್ತದ. ನನಗೆ ಮುಂದಿನ ವಿಚಾರ ಗೊತ್ತಿಲ್ಲ, ಯಾಕಂದರೆ ಗುರುಗಳ ಜೊತೆ ಅವನು ಹೋದ. ಅವಾಗೆಲ್ಲ ಫೋನು ಮೊಬೈಲು ಎಲ್ಲ ಏನೂ ಇಲ್ಲೇದ ಕಾಲ. ಸರಿ, ಅವನನ್ನು ಕರ್ಕೊಂಡು ಹೋದರು. ಆಮೇಲೆ ಅವನು ಬಾಂಬೆಯಿಂದ ಬಂದಮೇಲೆ ನನಗೆ ಹೇಳಿದ ವಿಚಾರ, ಕರ್ಕೊಂಡು ಹೋಗಿದ್ದಾರೆ, ಸೀದಾ ಬೀರೂರಿಗೆ ಹೋಗಿದ್ದಾರೆ. ಬೀರೂರಿಗೆ ಹೋದ್ಮೇಲೆ ಬೀರೂರಲ್ಲಿ ಅವತ್ತು ಟ್ರೈನು 11 ಗಂಟೆ ಆದರೂ ಬಂದಿಲ್ಲ. 11 ಗಂಟೆ 11:15ಗೆ ಟ್ರೈನ್ ಬಂದಿದೆ. ಲೇಟ್ ಆಗಿದೆ. ಕುರ್ಲಾ ಎಕ್ಸ್ಪ್ರೆಸ್. ಇವೊಂದು ರಿಸರ್ವೇಷನ್ ಬೇರೆ ಆಗಿದೆ. ಗುರುಗಳು ರೈಲ್ವೆ ಸ್ಟೇಷನ್ಗೆ ಹೋಗಿದ್ದಾರೆ. ಟ್ರೈನ್ ಬರೋವರೆಗೂ ನನ್ನ ತಮ್ಮನ ಕೈಲಿ ಅಲ್ಲಿರೋರು ಮುದುಕಿರು, ಭಿಕ್ಷುಕರು, ಅವರಿಗೆಲ್ಲ ಕೈಯಿಂದ 10 ರೂಪಾಯಿ 5 ರೂಪಾಯಿ ಎಲ್ಲ ಕೊಟ್ಟು, ಇವ್ರಿಗೊಂದು ಕೊಡೆಯ, ಇವ್ರಿಗೊಂದು ಕೊಡೆಯ, ಇದೊಂದು ಕೊಡೆಯ ಅಂತ ಹೇಳಿದ್ದಾರೆ. ಅಲ್ಲೊಂದು ಸ್ವಲ್ಪ ಹೂ ತೊಗೊಂಡಿದ್ದಾರೆ. ಅದನ್ನು ಅಲ್ಲಿರೋ ಎಲ್ಲ ಹೆಣ್ಮಕ್ಳಿಗೆ ಮುದುಕಿರಿಗೆಲ್ಲ ಕೊಡಿಸಿದ್ದಾರೆ. ಆಮೇಲೆ ಟ್ರೈನ್ ಬಂದಿದೆ. ಟ್ರೈನ್ ಬಂದಮೇಲೆ ಇವನೊಂದು ಟ್ರೈನಿಗೆ ಹತ್ತಿಸಿದ್ದಾರೆ. ಅವರು ಟ್ರೈನ್ಗೆ ಹತ್ತಿದ್ದಾರೆ. ಹತ್ಬಿಟ್ಟು ಇದೇ ಅವನು ಬರ್ತಿರುತ್ತಲ್ಲ, ಆ ಅವತ್ತು ಬೀರೂರಲ್ಲಿ ಅಷ್ಟೊತ್ತು ನಿಂತಿದೆ. ಒಂದು 2 ನಿಮಿಷ 3 ನಿಮಿಷ ಕುರ್ಲಾ ನಿಂತ್ಕೊಳ್ಳೋದು ಟ್ರೈನು. ಅವತ್ತು ಎಷ್ಟೊತ್ತು ನಿಂತಿದೆ? ಹೆಚ್ಚು ಕಮ್ಮಿ ಒಂದು 10 ನಿಮಿಷ 1/4 ಗಂಟೆ ನಿಂತಿತ್ತೇನೋ ಗೊತ್ತಿಲ್ಲ. ಇವರು ಟ್ರೈನ್ ಹತ್ತಿದ್ದಾರೆ. ಗುರುಗಳು ಸ್ವಲ್ಪ ಸ್ಥೂಲಕಾಯ. ಇವನಿಗೆ ಆತಂಕ, ಟ್ರೈನ್ ಮಾರ್ಚ್ ಆಗ್ಬಿಟ್ರೆ ಗುರುಗಳು ಒಳಗಡೆ ಇದ್ದಾರೆ, ಗುರುಗಳು ಇಳಿಬೇಕು ಅಂತ. ಇಳಿಲಿ ಅಂತ ಇವನು. ಆಯ್ತು ಗುರುಗಳೇ, ನಾನು ಹೋಗ್ತೀನಿ ಇಳಿರಿ ಇದ್ರೆ. ಇಡ್ಲಿ ತಗೊಂಡಲ್ಲಿ ಇಡ್ಲಿ ಕೊಟ್ಟು, ಇಡ್ಲಿ ಎಲ್ಲ ಪ್ಯಾಕ್ ಮಾಡಿಸಿ, ಒಂದು ಇಡ್ಲಿ ಕೊಟ್ಟು, ಒಂದು ಬಾಟ್ಲು ನೀರು ಕೊಡಿಸಿ ಇವನಿಗೆ. ನೋಡಿ ಸರ್, ಇಲ್ಲೇ ಮಲ್ಕೊಳ್ಳಿ, ಯಾವ ಕಾರಣಕ್ಕೂ ಈ ಜಾಗದಿಂದ ಹೇಳಕೂಡ್ದು. ನೋಡಿ, ಇಡ್ಲಿ ಇಲ್ಲೇ ಇದೆ, ಇದು ಇಲ್ಲೇ ಇದೆ, ನೀರು ಇಲ್ಲೇ ಇದೆ, ಇಲ್ಲಿಂದ ಹೇಳಕೂಡ್ದು, ಆಯ್ತಾ ಅಂತ ಹೇಳಿದ್ದಾರೆ. ಆಮೇಲೆ ಗುರುಗಳು ಇಳಿಲಿ ಅಂತ ಏನು ಚಿಂತೆ ನಗೋದು ಅವರು, ಗೊತ್ತಲ್ಲ, ನಕ್ಬಿಟ್ಟು ಏನು ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಸರ್, ನೀವು ಮಾತ್ರ ಇಲ್ಲಿಂದ ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಆಮೇಲೆ ಅವ್ರು ಇಳಿದಿದ್ದಾರೆ. ಇಳಿದ್ಮೇಲೆ ಟ್ರೈನ್ ಮಾರ್ಚ್ ಆಗಿದೆ. ಟ್ರೈನು ಹೋಗಿದೆ. ಇವನು ಮಲ್ಕೊಂಬಿಟ್ಟಿಯಾನೆ. ಇಲ್ಲೆಲ್ಲ ಸ್ವಲ್ಪ ಏನೇನು ಕೆಲಸ ಇತ್ತೇನೋ, ಸುಸ್ತಾಗಿದ್ದ, ಹತ್ತಿದ್ದಾನೆ, ನಿದ್ದೆ ಬಂದ್ಬಿಟ್ಟಿದೆ. ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿಯಾನೆ. ಮಧ್ಯೆ ಯಾವಾಗಲೂ ಎದ್ದಿಯಾನೆ, ಇಡ್ಲಿ ಎಲ್ಲ ತಿಂದಿದ್ದಾನೆ, ನೀರು ಕುಡಿದಿದ್ದಾನೆ, ಮಲ್ಕೊಂಡಿಯಾನೆ. ಕುರ್ಲಾ ಹೋಗಿದೆ. ಸುಮಾರು ಹೊತ್ತಾಗ್ಬಿಟ್ಟಿದೆ. ರಾತ್ರಿ ಇರ್ಬೋದು, ಸುಮಾರು ಒಂದು 2 ರಿಂದ 3 ಗಂಟೆ ಆಗಿರ್ಬೋದು. ಎಲ್ಲ ಕತ್ಲೆ ಆಗಿದೆ. ಟ್ರೈನು ಎಚ್ಚರ ಆಗಿದೆ ಇವನಿಗೆ. ನೋಡ್ತಾನೆ, ಒಳಗಡೆ ಏನು ಲೈಟ್ ಇಲ್ಲ, ಟ್ರೈನ್ ನಿಂತು ಬಿಟ್ಟಿದೆ, ಫ್ಯಾನ್ ಎಲ್ಲ ನಿಂತಿದೆ, ಸೆಕೆ ಆಗ್ತಾ ಇದೆ. ಎಚ್ಚರ ಮಾಡ್ಕೊಂಡು ನೋಡಿದ್ದಾನೆ, ಇಲ್ಲಿದೆ, ಈಗ ಮಲಗಿದ್ನೆಲ್ಲ ಕತ್ಲೆ ಆಯ್ತಲ್ಲ, ಕತ್ಲೆ ಆಗೋವರೆಗೂ ಮಲಗಿಬಿಟ್ಟಿದ್ದೀನಿ ಅನ್ಕೊಂಡಿದ್ದಾನೆ. ನೋಡಿದ್ರೆ ಅದು ಮೋಸ್ಟ್ಲಿ ಪೂನಾ ದಾಟಿ ಲೋನಾವಾಲಾದ ಹತ್ರ ಇದೆ ಟ್ರೈನು. ಏನು ನಡೀತಿದೆ ಅಂತ ಗೊತ್ತಿಲ್ಲ, ಎಲ್ಲ ಕೆಳಗಿಳಿದು ಬಿಟ್ಟಿದ್ದಾರೆ. ಸುಮಾರು ಹೊತ್ತು, ಒಂದು 2 ಅವರ್ಸಿಂದ ಟ್ರೈನ್ ನಿಂತುಬಿಟ್ಟಿದೆ. ಆಮೇಲೆ ಇವನು ಕೆಳಗಡೆ ಬಂದು ವಿಚಾರಿಸ್ತಾನೆ, ಏನಾಗಿದೆ ಅಂತಂದರೆ, ಇಲ್ಲೆಲ್ಲೋ ಮುಂದ್ಗಡೆ ಟ್ರೈನು ಡಿರೇಲ್ ಆಗಿಬಿಟ್ಟಿದೆ.
ಅದಕ್ಕೆ ನಿಲ್ಲಿಸ್ಬಿಟ್ಟು ಈ ಎಂಜನ್ ತಗೊಂಡು ಹೋಗಿ ಅದನ್ನೇನೋ ಯಾರನ್ನ ಕರ್ಕೊಂಬಂದು ಅದೆಲ್ಲ ರಿಪೇರಿ ಎಲ್ಲ ಮಾಡಿ ಇದು ನಡೀತಾ ಇದೆ. ಅದು ರಿಪೇರಿ ಅವ್ರಿಗೂ ಎಲ್ಲ ಟ್ರೈನು ಸ್ಟಾಪು ಹೋಗೋಂಗಿಲ್ಲ ಅಂದ್ರಂತೆ. ಆ ಟ್ರೈನದು ಇದು ಡಿಸ್ಕನೆಕ್ಟ್ ಆಯ್ತಲ್ಲ, ಕರೆಂಟ್ ಎಲ್ಲ ಹೋಗ್ಬಿಟ್ಟಿದೆ ಒಳಗಡೆ. ಬ್ಯಾಟ್ರಿ ಇರೋವರೆಗೆ ಓಡ್ತು, ಕರೆಂಟ್ ಹೋಗಿದೆ. ಆಮೇಲೆ ಒಂದು 2-3 ಅವರ್ಸ್ ಆದಮೇಲೆ ಆ ಎಂಜನ್ ತೊಗೊಂಬಂದು ಇದಕ್ಕೆ ಹಾಕ್ಕೊಂಡು ಡಿರೈಲೆಲ್ಲ ಮಾಡಿ ಸರಿ ಮಾಡಿ ಟ್ರೈನ್ ತಗೊಂಡು ಹೋದ್ರಂತೆ. ಬೆಳಗ್ಗೆ 10 ಗಂಟೆಗೆ ಬಾಂಬೆಗೆ, 6 ಗಂಟೆಗೆ ಹೋಗೋದು 10 ಗಂಟೆಗೆ ಹೋಗಿದೆ, 4 ಅವರ್ಸ್ ಲೇಟಾಗಿ. ಅಂದರೆ ನೋಡಿ ಎಷ್ಟು, ಅಂದರೆ ನಾವು ಆ ಟ್ರೈನು ಡಿರೈಲ್ ಆಗಿ ಏನು ಅಪಘಾತ ಏನಾಗ್ತಿತ್ತೋ ಏನೋ. ಇದು ನಾವು ಏನಂತೀರಿ ಇದಕ್ಕೆ? ನಾನೇನು ಹೇಳೋಕ್ಕೋಗಲ್ಲ, ಅವ್ರೇನು ಪವಾಡ ಮಾಡಿದ್ದಾರೆ ಅಂತಲೋ ಅದು ಅಂತಲ್ಲ. ಅಂದರೆ ಇಷ್ಟು ಒಂದು ಕಾಳಜಿ ಇದ್ರ ಮೇಲೆ, ಮತ್ತು ಅವ್ರದ್ದು ಒಂದು ಅದೇನು ಸಮಯ ಪ್ರಜ್ಞೆ ಅಂತ ಹೇಳಬೇಕೋ ಅಥವಾ ಅವ್ರದ್ದು ಏನು, ನಮಗೆ ಇದಕ್ಕೆ ಇನ್ನೂ ಪ್ರಶ್ನೆ ಹಾಗೆ ಇದೆ. ಆದರೆ ಅಂತೂ ನನ್ನ ತಮ್ಮನ ಜೊತೆಗೆ ಟ್ರೈನಲ್ಲಿ ಇದ್ದವ್ರನ್ನ ಅನೇಕ ಜನ ಗುರುನಾಥರು ಅವತ್ತು ಕಾಪಾಡಿದ್ದಾರೆ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.